DMR ಶಾಂತಿಧಾಮದಲ್ಲಿ ಇಂದು KCER ಜಯಂತ್ಯೋತ್ಸವ. ಆಂಗ್ಲೇಯರೇ, KC ಈರಪ್ಪ ರೆಡ್ಡಿ ಅವರ ಹುಟ್ಟುಹಬ್ಬದ ಜಯಂತ್ಯೋತ್ಸವ. ತಂದೆ ತಾಯಿಗೆ ನಿಮ್ಮ ಕಣ್ಣೀರು ಬೇಕಾಗಿಲ್ಲ, ಬದುಕಿರುವಾಗಲೇ ನಿಮ್ಮ ಪ್ರೀತಿ ಅಪ್ಪುಗೆ ಮತ್ತು ಕಾಳಜಿ ಸಾಕು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ಬಡ ಜನರಿಗೆ ದಿನಸಿ ಆಹಾರ ಕಿಟ್, ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಶಾಲಾ ಶುಲ್ಕ ಹಾಗೂ ಸೀರೆ ಮತ್ತು ಮನೆಯ ಅಗತ್ಯ ವಸ್ತುಗಳನ್ನು ಈ ಸಂದರ್ಭದಲ್ಲಿ ವಿತರಿಸಿದರು. ಅವರ ತಂದೆಯ ಜನ್ಮದಿನದ ಪ್ರಯುಕ್ತ ರಘುರೆಡ್ಡಿ ಅವರು ಅನೇಕ ಜನ ಬಡವರಿಗೆ ಕಿಟ್ಗಳನ್ನು ಕೊಡೋದ್ರ ಮುಖಾಂತರ, ಸ್ಕೂಲ್ ಬ್ಯಾಗ್ಗಳನ್ನು ಕೊಡೋದ್ರ ಮುಖಾಂತರ ಚಿರಶಾಂತಿ ಧಾಮವನ್ನು ಒಂದು ದೇವಸ್ಥಾನ ರೀತಿಯಾಗಿ ಅಭಿವೃದ್ಧಿ ಮಾಡಿ, ಅನೇಕ ಜನ ಇವತ್ತಿನ ಕಾಲದಲ್ಲಿ ಸ್ಮಶಾನಗಳ ಹೋಗಲಿಕ್ಕೆ ಭಯ ಪಡುವಂಥ ಸನ್ನಿವೇಶಗಳಿದ್ದಾವೆ. ಆದರೆ ಇಲ್ಲಿ ಬಂದಾವಾಗ ಅದನ್ನು ದೇವಸ್ಥಾನ ಹತ್ರ ಮಾಡಿ ಇಲ್ಲೇ ಊಟವನ್ನು ಹಾಕಿ ಅನೇಕ ಜನ ಬಡವರಿಗೆ ಕಿಟ್ಗಳನ್ನು ಮುಖಾಂತರ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ಎಲ್ಲರೂ ಅವರವರ ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ತಾರೆ. ಆದರೂ ಇದು ಒಂದು ಜನಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ತಂದೆ ಇರುವಾಗಲೂ ಸಹ ತಂದೆನ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ರು. ಅದನ್ನು ತಂದೆ ಸತ್ತ ಮೇಲೂ ಸಹ ಅವರನ್ನು ಜೀವಂತವಾಗಿ ನೋಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಜನಗಳಿಗೆ ಸೇವೆ ಮಾಡೋದ್ರ ಮುಖಾಂತರ, ಜನಗಳಿಗೆ ಅಗತ್ಯ ವಸ್ತುಗಳನ್ನು ಪೂರೈಸೋದ್ರ ಮುಖಾಂತರ, ಊರಿನ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷ ಭೇದವನ್ನು ಮರೆತು ಎಲ್ಲರನ್ನೂ ಕರೆದು ಎಲ್ಲರೂ ರಘುರೆಡ್ಡಿಗಾಗಿ ಎಲ್ಲರೂ ಸಹ ಬಂದಿದ್ದೀವಿ. ಈ ರೀತಿ ಸಂದೇಶವನ್ನು ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಪ್ರತಿಯೊಬ್ಬರು ಇವರ ಕೆಲಸಗಳನ್ನು ನೋಡಿ ಮಾಡ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಶುಭವಾಗಲಿ. ಅವರ ತಂದೆ ತಾಯಿಯ ಪ್ರೀತಿ ಇಡೀ ಸಮಾಜದಲ್ಲಿರುವಂಥ ಎಲ್ಲ ಮಕ್ಕಳು ಅವರವರ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಮುಖಾಂತರ ಒಂದು ಸಂದೇಶವನ್ನು ಕೊಡಿ. ನಮಸ್ಕಾರ. ಕಾಲದಲ್ಲಿ ತಂದೆ ತಾಯಿಗೆ ಅದರಲ್ಲಿ ಈಗ ಸುಮಾರು 3 ವರ್ಷದಿಂದ ಪ್ರತಿ ವರ್ಷದಂತೆ ನಮ್ಮ ಎಲ್ಲ ರೀತಿ ಜಯಂತ್ಯೋತ್ಸವ ಅಂತಿದೆ. ಗಾಂಧಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ, ಎಲ್ಲ ಮಾನೀಯರದು ಎಲ್ಲ ಜಯಂತಿ ಇದ್ರೆ ಅದರಲ್ಲಿ ನಮ್ಮ ತಂದೆ ಕೂಡ ನನಗೆ ಮಾನೀಯರು, ನಮ್ಮ ತಂದೆಯವರು. ಅದಕ್ಕೆ ನಮ್ಮ ತಂದೆಗೆ ಯಾಕೆ ನಾನು ಜಯಂತ್ಯೋತ್ಸವ ಮಾಡಬಾರ್ದು ಅಂತೇಳಿ ಜನವರಿ 8ನೇ ತಾರೀಕು ಪ್ರತಿ ವರ್ಷ ನನ್ನ ಹುಟ್ಟಿದಬ್ಬ ಆಚರಣೆ ಬಿಟ್ಟು ಇವತ್ತು ನಮ್ಮ ತಂದೆ ಇಬ್ಬರು ಒಟ್ಟಾಗಿ ನಾನು 3 ವರ್ಷದಿಂದ ಯಾವತ್ತೂ ನಮ್ಮ ತಂದೆ ಇಲ್ಲ ಅಂತಿಲ್ಲ, ನಮ್ಮ ತಂದೆಯವ್ರನ್ನ ದೇವ್ರ ಸೇವೆಗೆ ಕಳಿಸಿದ್ದೀನಿ. ಅದಕ್ಕೆ ನಾನಿಲ್ಲಿ ಜನಸೇವೆ ಆದ್ದರಿಂದ ನಮ್ಮ ತಂದೆಯವರು ಇವಾಗ ಎಲ್ಲರೂ ಏನಂದರೆ ಅವರು ಫಿಸಿಕಲಿ ನಮ್ಮ ಮುಂದೆ ಇಲ್ಲ, ಬಟ್ ಮೆಂಟಲಿ ನಮ್ಮ ತಂದೆ ನಮ್ಮ ಜೊತೆಯಲ್ಲೇ ಜೀವಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ನನ್ನ ಹೆಜ್ಜೆಗೂ ನಾನು ಏನೇ ಒಂದು ಒಳ್ಳೆ ಕೆಲಸಗಳು ಮಾಡಿ ನಮ್ಮ ತಂದೆ ಆಶೀರ್ವಾದದಿಂದನೇ ಇವೆಲ್ಲ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ತಂದೆಯನ್ನು ನಾವು ಇವಾಗ ದೇವ್ರನ್ನ ಹೆಂಗೆ ನಾವು ಯಾವ ರೀತಿ ಪೂಜಿಸ್ತಾ ಇದ್ದೀವಿ, ಈಗ ದೇವ್ರನ್ನ ನಾನು ನಿಜವಾದ ದೇವರು ನನ್ನ ಕಣ್ಣೆದುರುಗಡೆ ಇದ್ದಾರೆ. ಅದರಿಂದ ನಮ್ಮ ತಂದೆನ ನಾನು ದೇವ್ರ ಸಮಾನವಾಗಿ ಪೂಜೆ ಮಾಡಿಕೊಂಡು ಅವ್ರ ಹೆಸರಲ್ಲಿ ಮುಂದಿನ ದಿನಗಳಲ್ಲಿ ನಾನು ಇರೋ ತನಕ ನಮ್ಮ ತಂದೆದು ಈ ಜಯಂತ್ಯೋತ್ಸವ ಫೆಬ್ರವರಿ 17ನೇ ತಾರೀಕು ನನಗೆ ತುಂಬ ಒಂದು ಪ್ರೆಷಿಯಸ್ ಡೇ ಅಂತ ಹೇಳ್ಬೋದು. ಅದರಿಂದ ಇದು ನಿರಂತರವಾಗಿ ನಾನು ಸುಮಾರು 20 ವರ್ಷದಿಂದ ನಾನು ಈ ವ್ಯಾಪ್ತಿಯಲ್ಲಿ ಯಾವುದು ರಾಜಕೀಯ ಮತ್ತು ಇನ್ನೊಂದು ಜಾತಿ ಭೇದ ಅನ್ನೋದೇ ನಾನು ಯಾರು ನಮಗೆ ಒಳ್ಳೆ ವ್ಯಕ್ತಿಗಳು ಅನಿಸ್ತಾರೆ ನಾನು ಅದೇ ಪಕ್ಷ, ನಾನು ಈ ಪಕ್ಷ ಆ ಪಕ್ಷ ಅಂತಂದು ಮತ್ತು ಈ ಜಾತಿ ಆ ಜಾತಿ ಅಂತೇಳಿ ನಮ್ಮಲ್ಲಿ ಭೇದ ಭಾವ ಇಲ್ಲ. ಇವಾಗ ಪ್ರತಿಯೊಬ್ಬರು ಇವರೇನೋ ರಾಜಕೀಯಕ್ಕೆ ಇಳಿತಾರೆ ಅದು ಇದು ಅಂತ ಹೇಳ್ಬಿಟ್ಟು ನಾನು 20 ವರ್ಷದಿಂದ ನಿರಂತರವಾಗಿ ಮಾಡ್ತಾಯಿದ್ದೀನಿ.
ಅದರಿಂದ ನಾನು ಇಲ್ಲಿ ಎಲ್ಲ ಥರ ಜನ ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, BJP ಅವರು ಇದ್ದಾರೆ, ಎಲ್ಲ ಥರ ಜನ ಮತ್ತು ಎಲ್ಲ ಥರ ಜಾತಿ ಜನರು ಇದ್ದಾರೆ. ಇಲ್ಲಿ ನಾವು ಇಲ್ಲಿ ಒಟ್ಟಾಗಿದ್ದೀವಿ. ನಮ್ಮ ಇದೇ ರೀತಿ ಮತ್ತು ಈಗ ಸುಮಾರು ನಮ್ಮ ಬೆಂಗಳೂರಲ್ಲಿರೋಂಥ ವೃದ್ಧಾಶ್ರಮಗಳು ನಮ್ಮ ಬೆಂಗಳೂರಲ್ಲಿ ಇರೋಂಥ ಅತಿ ಹೆಚ್ಚು ಎಲ್ಲ ಶ್ರೀಮಂತ ಕುಟುಂಬದವರ ಎಲ್ಲ ವೃದ್ಧಾಶ್ರಮದಲ್ಲಿ ಈಗಿರೋದು ಈಗ. ಅದರಿಂದ ನನ್ನಿಂದ ಸ್ವಲ್ಪ ಜನ ಎಲ್ಲರೂ ನಾವು ಬದಲಾವಣೆ ತರೋಕ್ಕೆ ಸಾಧ್ಯವಾದ ಮಾತು. ಅಟ್ಲೀಸ್ಟ್ ಒಂದು 100ರಲ್ಲಿ ಒಂದು 10% ಒಂದು ಬದಲಾವಣೆ ತರೋಣ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಪ್ರತಿ ವರ್ಷ ಇದು ನಾನು ಈಗ 1500 ಮತ್ತು ಪ್ರತಿ ಗುರುವಾರ ಈಗ ರಂಜಾನ್ ಹಬ್ಬ ಬೇರೆ ಇದೆ. ಮತ್ತು ಇಲ್ಲಿ ಗುರುವಾರ ನಿರಂತರವಾಗಿ ಈಗ 3 ವರ್ಷದಿಂದ ಈಗೆಲ್ಲರೂ ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠಕ್ಕೆಲ್ಲ ಹೋಗ್ತಾರೆ ಗುರುವಾರ ಅಂತೇಳಿ. ನಮ್ಮ ತಂದೆನ ನಾನು ಗುರುಗಳ ಥರ ನಾನು ಸ್ವೀಕರಿಸಿ ಪ್ರತಿ ಗುರುವಾರ ಇಲ್ಲಿ ನಮ್ಮ ತಂದೆ ಹೆಸರಲ್ಲಿ ಇಲ್ಲಿ ಔಷಧಿಗಳಿರ್ಬೋದು, ಮತ್ತು ಸ್ಕೂಲ್ ಫೀಸ್ ಇರ್ಬೋದು, ಮತ್ತು ಯಾರನ್ನ ಮದುವೆಗಳು, ಮತ್ತು ಯಾರನ್ನ ಅವ್ರ ಮನೆಗಳಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೆಲ್ಲ ಪ್ರತಿ ಗುರುವಾರ ನಮ್ಮ ಈ ವ್ಯಾಪ್ತಿಯಲ್ಲಿ ನಾನು ಎಲ್ಲಿ ಸಿಗಲಿಲ್ಲ ಅಂದರೂ ಕೂಡ ಇಲ್ಲಿ ಸಿಗ್ತೀನಿ ಅಂತ ಅವ್ರಿಗೆ ಒಂದು ಭರವಸೆ ಇದೆ. ಅದರಿಂದ ಈಗ ರಂಜಾನ್ ಹಬ್ಬ ಬಂತು. ಈಗ ನಾನು ಹೇಳ್ದಂಗೆ ಈಗ 1500 ಕಿಟ್ ಇದೆ ಇಲ್ಲಿ. ಮತ್ತು ಅವ್ರಿಗೆ ಪ್ರತಿ ಗುರುವಾರ ಬಂದು ಒಂದೊಂದು ರಂಜಾನ್ ಹಬ್ಬ ನೀವು ರೋಜಾ ಮುಗಿಯೋ ತನಕ ಬಂದು ಎಷ್ಟೇ ಜನ ಬರಲಿ ಪ್ರತಿ ಗುರುವಾರ ಬಂದು ಒಂದು ಮನೆಗೆ ಒಂದು ಕಿಟ್ ಇಸ್ಕೊಂಡು ಹೋಗಿ ಅಂತ ಅದು ಕೂಡ ಅವ್ರಿಗೆ ಹೇಳಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಆದ ಮಕ್ಕಳಲ್ಲಿ ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಕಾಳಜಿ ತುಂಬಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಅವ್ರಿಗೆ ಏನು ಕರೆ ಕೊಡ್ತೀರಾ? ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ? ಅಲ್ಲ, ಈಗ ನಮಗೆ ಏನು ಬೇಕಾದರೂ ಹಣ ಇದ್ದರೆ ಏನು ಬೇಕಾದರೂ ಸಿಗುತ್ತೆ. ಮತ್ತು ಇಲ್ಲಾಂದರೆ ಇಲ್ಲ ಇನ್ನೊಂದು ಎಂತಿ ಕೂಡ ಬೇಕಾದ್ರೆ ಸಿಗುತ್ತೆ. ಮಕ್ಕಳು ಸಿಗ್ತಾರೆ, ಎಲ್ಲ ಸಿಗುತ್ತಾರೆ. ಮತ್ತು ತಂದೆ ತಾಯಿ ಒಂದು ಸರಿ ನಾವು ನಮ್ಮ ಕೈ ತಪ್ಪೋದ್ರೆ ಆಕಾಶದಲ್ಲಿ ನಾವು ನಕ್ಷತ್ರಗಳು ಇಲ್ಲಿಂದ ಕೂತ್ಕೊಂಡೆ ನಾವು ನೋಡಬೇಕಾಗತ್ತೆ, ಮುಟ್ಟಕ್ಕಾಗೋದಿಲ್ಲ. ಈಗ ಹೆಂಗೆ ನಾವು ದೇವ್ರ ಮನೆಯಲ್ಲಿ ದೇವ್ರನ್ನ ನೋಡ್ತೀವಿ, ಈಗ ನಮ್ಮ ಅದೃಷ್ಟ ನಮ್ಮ ಕಣ್ಣೆದುರುಗಡೆ ಇದ್ದಾರೆ. ಇದನ್ನೆಲ್ಲ ಈಗ ತಂದೆ ತಾಯಿನ ಒಳ್ಳೆ ರೀತಿಯಲ್ಲಿ ನೋಡಿ ಮತ್ತು ಅವ್ರಿಗೆ ಗೌರವ ಕೊಟ್ಟು ಮತ್ತು ಪ್ರೀತಿ ಕೊಟ್ಟು ಅವರು ನಮ್ಮ ಹತ್ರ ಏನು ಕೇಳ್ತಾರೆ, ಒಂದು ಸಂತೋಷವಾಗಿ ಒಂದು 3 ಹೊತ್ತು ಊಟ, ಮತ್ತು ಅವರು ನಮ್ಮ ಮಕ್ಕಳನ್ನ ಅವಾಗ ಬಾಲ್ಯದಲ್ಲಿ ಯಾವ ರೀತಿ ನೋಡ್ತಾಯಿದ್ರು ಅದೇ ರೀತಿ ಅವ್ರಿಗೆ ನಾವು ಈಗ ನಮ್ಮ ಟರ್ಮ್ ಈಗ ಅವ್ರು ನಮಗೆ ಮಕ್ಕಳು, ನಾವು ಇವಾಗ ಅವ್ರ ಸ್ಥಾನದಲ್ಲಿ ಈಗ ಅದಲು ಬದಲು ಈಗ ಅಷ್ಟೇ. ಅದರಿಂದ ನನ್ನಿಂದ ಪ್ರತಿ ವರ್ಷ ನಾನು ಈಗ ನೇಮ್ ಬೋರ್ಡ್ ಮೇಲೆ ಒಂದು ಸಂದೇಶ ಹಾಕ್ತಾನೆ ಇರ್ತೀನಿ, ತಂದೆ ತಾಯಿ ಮೌಲ್ಯಗಳು ಏನಂತ ಹೇಳ್ಬಿಟ್ಟು. ಅದು ಸುಮಾರು ಜನ ನನ್ನಿಂದ ಒಂದು 10 ಜನ ಒಂದು 10% ಜನನ ಸ್ವಲ್ಪ ಬದಲಾವಣೆ ತಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ತಂದೆ ಹೆಸರಲ್ಲಿ ನನ್ನೊಂದು ಕನಸಿದೆ, ವೃದ್ಧಾಶ್ರಮ ಒಂದು ಮಾಡೋಣ ಅಂತೇಳಿ. ಅದರಲ್ಲಿ ಒಂದು ಕನಸು ನನಸಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯಲ್ಲಿ ಪ್ರಾರ್ಥಿಸ್ತೀನಿ. ಸರ್ಕಾರದಿಂದ ಪಾಪ ಅವ್ರಿಗೆ ಸರ್ಕಾರದಲ್ಲಿ ಏನೇನು ದಾಖಲಾತಿ ಕೊಡಬೇಕು ಅವ್ರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ. ಮತ್ತು ಈಗ ತಾಲೂಕು ಆಫೀಸು ಇಲ್ಲೆಲ್ಲ ಓಡಾಟ ನಡೆಸಬೇಕು. ಅದರಲ್ಲಿ ನಾನು ಸಹಕಾರ ಮಾಡಿಸಿ ಸ್ವಲ್ಪ ಆರ್ಥಿಕವಾಗಿ ಅವರು ಹಿಂದಿರುವುದವ್ರಿಗೆ ಸ್ವಲ್ಪ ನಾನು ಸಹಾಯ ಮಾಡಿದ್ದೀನಿ. ಆದ್ದರಿಂದ ಅದೆಲ್ಲ ಸರ್ಕಾರದಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಉಚಿತ ಕುಡಿಯೋ ನೀರಿರ್ಬೋದು, ಮತ್ತು ಇವೆಲ್ಲ ತುಂಬ ಇದೆ. ಹೇಳ್ತಾ ಹೋಗ್ತಾ ಇದ್ರೆ ಪಟ್ಟಿ ತುಂಬ ಇದೆ. ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಎಲ್ಲ ಮಕ್ಕಳಲ್ಲೂ ಈ ಒಂದು ಗುಣ ಸಿಗಲ್ಲ. ಇವತ್ತು ನಮ್ಮ ರಾಘವೇಂದ್ರ ರೆಡ್ಡಿಯವರು ದಾನ ಧರ್ಮಗಳಲ್ಲಿ ಎತ್ತಿದ ಕೈ. ನಾನು ಸುಮಾರು ಒಂದು 15 ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಹತ್ತಿರದಿಂದ. ನಾನು ಚುನಾವಣೆ ನಿಲ್ಲೋದಕ್ಕೆ ಮುಂಚೆಯಿಂದ, ನಾನು ಈ ಭಾಗಕ್ಕೆ ಬರೋದಕ್ಕೆ ಮುಂಚೆಯಿಂದ ದಾನ ಧರ್ಮದಲ್ಲಿ ಎತ್ತಿದ ಕೈ. 800 ಬಂಡೆಲ್ಲ ಆಫೀಸ್ ಇಟ್ಕೊಂಡು ಅವರು ಅಪಾರವಾದ ದಾನ ಧರ್ಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ. ಯಾಕಂದರೆ ದಾನ ಧರ್ಮ ಎಲ್ಲರಿಗೂ ಬರಲ್ಲ. ಮತ್ತು ತಂದೆ ತಾಯಿನ ಪ್ರೀತಿಸೋರು ಎಷ್ಟೋ ಜನ ಮಕ್ಕಳು ಈಗ ತಂದೆ ತಾಯಿನೇ ವೃದ್ಧಾಶ್ರಮಕ್ಕೆ ಬಿಡುವಂಥ ದಿನಗಳು ಇವತ್ತು ಭಾಳಷ್ಟು ನಾವು ಕಾಣ್ತಾ ಇದ್ದೀವಿ. ಅಂಥ ದಿನಗಳಲ್ಲಿ ಇವತ್ತು ರಾಘವೇಂದ್ರ ರೆಡ್ಡಿಯವರು ಬೇರೆ ಪೀಳಿಗೆಗೆ ಒಂದು ಸ್ಫೂರ್ತಿ, ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ಅವರು ತಂದೆ ತಾಯಿನ ಯಾವ ರೀತಿ ಪ್ರೀತಿಸಬೇಕು, ಗೌರವಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ಎಲ್ಲರೂ ಅಳವಡಿಸ್ಕೊಂಡು ಕಲಿಬೇಕು ಅಂತಬಿಟ್ಟು ನಾನು ಜನಗಳಲ್ಲಿ ವಿನಂತಿಸ್ಕೊಳ್ತೇನೆ. ರಾಘವೇಂದ್ರ ರೆಡ್ಡಿಯವರು ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅವರ ತಂದೆಯವರ ಜನ್ಮದಿನಾಚರಣೆ, ಬಡವರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಜನರ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮನೆ ಮುಂದ್ಗಡೆನೇ ಇದು ಇರ್ತಕ್ಕಂಥದ್ದು. ನನಗೆ ರಘುರೆಡ್ಡಿಯವರು ಸ್ಕೂಲ್ ಮೇಟ್,
ಅವರ ಅಣ್ಣ ನಾನು ಒಂದೇ ಕ್ಲಾಸ್ಮೇಟ್ಸು, ಹಾಗೆ ಪರಿಚಯ ಇರ್ತಕ್ಕಂಥವ್ರು. ಆದರೆ ಆವತ್ತಿನ ದಿವಸದಿಂದ ಜನಸೇವೆ, ಜನ ಮಧ್ಯದಲ್ಲಿ ಇದ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಿದೆಯೋ ಆ ಭಗವಂತ, ಅವರ ತಂದೆ ತಾಯಿ, ಅವರ ಹಿರಿಯರು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಇನ್ನಷ್ಟು ಉತ್ತಮವಾಗಿ ಬೆಳೀಲಿ ಅಂತೇಳಿ ಆಶಿಸುತ್ತೇನೆ. ಇಂತಿ MC ಶ್ರೀನಿವಾಸ್, ಎಕ್ಸ್ ಕಾರ್ಪೊರೇಟರ್, ಕಮ್ಮನಹಳ್ಳಿ ವಾರ್ಡ್. ನಮಸ್ಕಾರಗಳು. ಇವತ್ತು ನಮ್ಮ ಈರಪ್ಪ ರೆಡ್ಡಿಯವರ ಹುಟ್ಟಿದ ಫಂಕ್ಷನ್ ಮಾಡತ್ತಾ ರಾಘವೇಂದ್ರ ರೆಡ್ಡಿ ಅವ್ರಿಗೆ ನಾವು ಬಹಳ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಫಸ್ಟು ನಾವು ಇಲ್ಲಿ ಹುಟ್ಟಿರೋದು ನಮ್ಮ ತಂದೆ ತಾಯಿ ಬಹಳ ಮುಖ್ಯ. ಯಾವ ಧರ್ಮ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಇಸ್ಲಾಂ ಇರಲಿ, ಹಿಂದೂಗಳಿರಲಿ, ಕ್ರಿಶ್ಚಿಯನ್ಸ್ ಇರಲಿ, ಮದರ್ ಫಾದರ್, ತಂದೆ ತಾಯಿ ಭಾಳ ಮುಖ್ಯ. ಅವ್ರು ಸೇವೆ ಮಾಡಿದ್ದನ್ನು ಯಾರು ಮಾಡ್ತಾರೆ ಅವ್ರಿಗೆ ದೇವರ ಪ್ರಾಪ್ತಿ ಆಗುತ್ತೆ ಅಂತ ಇಂಥ ಒಳ್ಳೆ ಪ್ರೋಗ್ರಾಮಲ್ಲಿ ಅವರು ತಂದೆ ಅವರು ಹೆಸರಲ್ಲಿ ಭಾಳ ಸೇವೆ ಮಾಡ್ತವ್ರೆ. ಇಂಥ ಜನ ನಾವು ಇಲ್ಲಿ ಬೆಂಗಳೂರಲ್ಲಿ ನೋಡೋದು ಭಾಳ ಕಷ್ಟಗಳಿದೆ. ನಾವು ಈ ಮೀಡಿಯಮ್ ಪ್ರಕಾರ, ನಿಮ್ಮ ಮೀಡಿಯಾ ಪ್ರಕಾರ ಇಂದ ನಾವು ಒಂದು ಸಂದೇಶ ಕೊಡಬೇಕಂತ ಇದ್ದೀವಿ. ರಾಘವೇಂದ್ರ ರೆಡ್ಡಿಯವರು ಅಂಥ ಜನಗಳನ್ನ ಪ್ಲೀಸ್ ಐಡೆಂಟಿಫೈ ಮಾಡಿ ಅವ್ರಿಗೆ ಸೊಸೈಟಿಯಲ್ಲಿ ಸರ್ವಿಸ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಾವು ಸಿಖ್ ಸಮುದಾಯ ಅಂತ ಇಲ್ಲ, ಎಲ್ಲ ಸಮುದಾಯದಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ನಾನು ಮನ್ಪ್ರೀತ್ ಸಿಂಗ್, ಅಲ್ಪಸಂಖ್ಯ ಕಮಿಷನ್ ಮೆಂಬರ್ ಆಗಿದ್ದೀನಿ ಮತ್ತು ಮಾಜಿ ಅಲ್ಸೂರ್ ಗುರುದ್ವಾರ ಮೆಂಬರ್ ಅಂತ ಆಗಿದ್ದೀನಿ. ನಮಸ್ಕಾರ. ಈ ಮಣ್ಣಿನ ಮಗ ನಿಮ್ಮೆಲ್ಲರ ಪ್ರೀತಿ ಆಟೋ ರಾಜ ಮಾತಾಡ್ತೀನಿ. ಪ್ರತಿ ವರ್ಷ ಅಣ್ಣ ನಮ್ಮನ್ನು ಕರೀತಾರೆ, ರಾಘವೇಂದ್ರ ರೆಡ್ಡಿ ಅಣ್ಣ. ತಂದೆ ಅಂತ ಹೇಳುವಾಗ ನಾನು ಕೂಡ ತಂದೆಯಾಗಿದ್ದೀನಿ, 1000 ಜನ ಅನಾಥರಿಗೆ ತಂದೆಯಾಗಿದ್ದೀನಿ. ಆ ತಂದೆ ಸ್ಥಾನ ಇದೆಯಲ್ಲ, ಅದು ಎಲ್ಲೂ ಸಿಕ್ಕಲ್ಲ, ಇಡೀ ಎಲ್ಲೂ ಸಿಕ್ಕಲ್ಲ. ಅದು ತಂದೆಗಿರುವ ರೆಸ್ಪಾನ್ಸು ಆ ಮಗ ಕಾಪಾಡ್ತದನಲ್ಲ, ಅದು ಗ್ರೇಟು ಅಂತ ಹೇಳಬೇಕು. ಈಗ ನಾನು ಸುಮಾರು 1000 ಜನ ಸಾಕ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಭಯ ಇದೆ, ನನ್ನ ಆಶ್ರಮ ನೆಕ್ಸ್ಟ್ ಯಾರು ನಡೆಸೋದು, ನನ್ನ ಮಕ್ಕಳು ನಡೆಸಬೇಕು ಅಂತ ಯಾವಾಗಲೂ ನನಗೆ ಭಯ ಇರುತ್ತದೆ. ನನ್ನ ಹೃದಯದಲ್ಲಿ ದಿನ 1000 ಜನ ಊಟ ಹಾಕಬೇಕು, 3 ಹೊತ್ತು ಊಟ, ಭಯ ಇರ್ತದೆ. ನೆಕ್ಸ್ಟ್ ನನ್ನ ಮಕ್ಕಳು, ನನ್ನ ಮಗ ಮಾಡಬೇಕಂತ. ಆದರೆ ನನಗೆ ಇನ್ನೂ ಭಯ ಇದೆ, ನನ್ನ ಮಗ ಇನ್ನೂ ಆ ಸ್ಟೇಜ್ಗೆ ಬಂದಿಲ್ಲ. ಆದರೆ ರಾಘವೇಂದ್ರ ರೆಡ್ಡಿ ಅಣ್ಣ ಮಾಡೋದು ಪ್ರತಿ ವರ್ಷ ಎಷ್ಟು ಬಡವರಿಗೆ, ರಾಜಕಾರಣಿಗಳು ಮಾಡಲ್ಲ ಸರ್, ಸತ್ಯ ಹೇಳ್ತೀನಿ, ಸ್ವಂತ ದುಡ್ಡು ಖರ್ಚು ಮಾಡಲ್ಲ. ಇವರು ಸ್ವಂತ ದುಡ್ಡು ಖರ್ಚು ಮಾಡಿ ಬಡವರ ಹೃದಯವನ್ನು ಗೆಲ್ಲುತ್ತಾರಲ್ಲ, ನಿಜವಾಗಲೂ ಈಸ್ ಅ ರಿಯಲ್ ಹೀರೋ ಫಾರ್ ಅವರ್ ಸ್ಟೇಟ್. ಅವ್ರಿಗೆ ಎಲ್ಲ ನಮ್ಮ ಬ್ಯಾಂಗ್ಳೂರು ಕಡೆ ಇರೋರೆಲ್ಲ ಅವ್ರಿಗೆ ಬೆಂಬಲ ಕೊಡಬೇಕು, ಅವ್ರು ರಾಜಕೀಯದಲ್ಲಿ ಬರಬೇಕು, ಅನೇಕ ಬಡವರ ಹೃದಯವನ್ನು ಗೆಲ್ಲಬೇಕು, ಬಡವರಿಗೆ ಸಹಾಯ ಮಾಡಬೇಕಂತ ನನ್ನ ಆಸೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಆಟೋ ರಾಜ ಅಂತ ಸರ್. ಒಂದು ರೋಲ್ ಮಾಡರ್ ಆಗಿದ್ದಾರೆ ಇವರು ಇವತ್ತಿನ ಕಾಲದಲ್ಲಿ, ಇವತ್ತಿನ ಯುವಕರಿಗೆ. ಈರಪ್ಪ ರೆಡ್ಡಿಯವರು ನಮ್ಮ ದೊಡ್ಡ ಅಣ್ಣ, ಅವರು ಭಾಳ ದೊಡ್ಡ ಆದರ್ಶವಾದಿಗಳು. ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡಿ ಜನಮನ್ನಣೆ ಗಳಿಸಿರ್ತಕ್ಕಂಥವ್ರು. ಸುಮಾರು ವರ್ಷಗಳ ಕಾಲ ಈಗ ಏನು ಕಾರ್ಪೊರೇಷನ್ ವಾರ್ಡ್ಗಳು 5-6 ವಾರ್ಡ್ಗಳಾಗುತ್ತೆ, ಅದಕ್ಕೆಲ್ಲ ಚೇರ್ಮನ್ರಾಗಿದ್ದರು ಅವರು. ಇದೆಲ್ಲ ಸೇರ್ಕೊಂಡು ಚೇರ್ಮನ್ರಾಗಿ ತುಂಬ ವರ್ಷಗಳ ಕಾಲ ಇದ್ದವರು, ಸಾಕಷ್ಟು ಜನಪ್ರಿಯತೆಯನ್ನು ಪಡ್ತಕ್ಕಂಥವ್ರು. ಅವರ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಜನಗಳಿಗೆ, ಬಡವರಿಗೆ, ಇವ್ರಿಗೆ ಎಲ್ಲ ರೀತಿಯ ಒಂದು ಸಹಾಯ ಮಾಡಿ ಅವರ ನೆನಪನ್ನು ಚಿರಸ್ಥಾಯಿಯಾಗಿ ಉಳಿಸ್ತಕ್ಕಂಥದ್ದು, ಅವರ ಒಂದು ಕೆಲಸಗಳನ್ನು ಜನಗಳಿಗೆ ತಿಳಿಸ್ತಕ್ಕಂಥದ್ದು ಭಾಳ ಚೆಂದಾಗಿ ರಾಘವೇಂದ್ರ ಮಾಡಿದ್ದಾನೆ. ಇದು ಎಲ್ಲರೂ ಕೂಡ ಯಾರೇ ಆಗಲಿ ನೀವು ಹೇಳಿದ ಮಾತಿಗೆ ತಂದೆ ತಾಯಿ ಬಗ್ಗೆ ಗೌರವ, ಪ್ರೀತಿ, ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿ ಬೇರೆ ಜನರನ್ನು ಕೂಡ ಇದರಲ್ಲಿ ತೊಡಗಿಸ್ಕೊಂಡು ಅವ್ರಿಗೂ ಕೂಡ ಅವರ ಆದರ್ಶಗಳನ್ನು, ಅವರ ಕೆಲಸಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಕ್ಕಂಥದ್ದು. ಆದಂಥ ಈರಪ್ಪ ರೆಡ್ಡಿ ಅವರ ಜನ್ಮದಿನ ಅಂಗವಾಗಿ ರಾಘವೇಂದ್ರ ರೆಡ್ಡಿ ದೀನದಲಿತರಿಗೆ ಅವ್ರಿಗೆ ಏನು ಆಹಾರ ಕಿಟ್ಟು ಮತ್ತು ಬಟ್ಟೆ ಮತ್ತು ಇಂಥ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು ವಿತರಿಸ್ತಾ ಪ್ರತಿ ವರ್ಷ ಅವರ ತೀರಿದ ನಂತರ ಅವರ ಜನ್ಮದಿನದಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾನೆ. ನಮ್ಮ ಅಣ್ಣವರಂದರೆ ಹಿರಿಯ ಅಣ್ಣವರು, ಅವರು ಕಾಚರ್ಕಳ್ಳಿ ಗ್ರಾಮದಲ್ಲಿ
ಸುಮಾರು 15 ವರ್ಷ ಅವರು ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ತದನಂತರ ಅವರು ತಾಲೂಕ್ ಬೋರ್ಡ್ ಮೆಂಬರ್ ಆಗಿ ತುಂಬ ಜನಪ್ರಿಯ ಪಡೆದಂಥ ವ್ಯಕ್ತಿ ಅವರು. ಅವರ ನೆನಪು ಸ್ಥಿರವಾಗಿ ಇರಬೇಕಂತೇಳಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಅಣ್ಣನ ಕೊನೆ ಮಗನಾದಂಥ ರಾಘವೇಂದ್ರ ಪ್ರತಿ ವರ್ಷದಾಗೆ ಈ ವರ್ಷವೂ ಹಮ್ಮಿಕೊಂಡಿದ್ದಾನೆ. ಅದಕ್ಕೆ ನಮ್ಮೆಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ಅವನಲ್ಲಿದೆ. ಹೆನ್ನೂರು ರೋಡು ಈ ಕಾಚನಾಯಕನ ಹಳ್ಳಿ, ಇಲ್ಲಿ ವಾಸವಾಗಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಮತ್ತು ಸರ್ವಧರ್ಮದ ಸರ್ವರಿಗೂ ಈ ದಿನಸಿ ಕಿಟ್ಟು ಮತ್ತು ಸೀರೆಗಳು ಇನ್ನಿತರೆ ಉಪಯೋಗವಾಗುವಂತಹ ವಸ್ತುಗಳನ್ನು ಶ್ರೀ ಈರಪ್ಪ ರೆಡ್ಡಿ ರವರ ಜಯಂತ್ಯೋತ್ಸವದ ಅಂಗವಾಗಿ ಅವರ ಸುಪುತ್ರ ಶ್ರೀ ರಾಘವೇಂದ್ರ ರೆಡ್ಡಿಯವರು ಯುವ ನಾಯಕರು ಈ ದಿನ ಅವ್ರ ತಂದೆಯ ನೆನಪಿನಲ್ಲಿ ಎಲ್ಲ ಸರ್ವಧರ್ಮದ ಸರ್ವ ಜನಾಂಗಕ್ಕೆ ಇವತ್ತು 1800ಕ್ಕೂ ಹೆಚ್ಚು ಕಿಟ್ಟನ್ನು ಅವರು ವಿತರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ನೀಡುವ ಒಂದು ಮಾರ್ಗವನ್ನು ಅವರು ಇವತ್ತು ಹಮ್ಮಿಕೊಂಡಿರೋದು ಬಹಳ ಸಂತೋಷ, ಸಂಭ್ರಮದ ವಿಷಯ. ಮತ್ತು ರಾಘವೇಂದ್ರ ರೆಡ್ಡಿಯವರಿಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಮಾನ ಸಿಗಬೇಕು. ಅವ್ರಿಗೆ ಹಾಲಿ ಸರ್ಕಾರ ಮತ್ತು ಹಾಲಿ ಸರ್ಕಾರದ ನಾಯಕರುಗಳು, ಮಂತ್ರಿಗಳು ಮತ್ತು ಮುಖ್ಯವಾಗಿ ಸ್ಥಳೀಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಸಚಿವರಾದಂತಹ ಶ್ರೀ KJ ಜಾರ್ಜ್ ಅವರು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನಮಾನ ನೀಡಿ ಅವ್ರಿಗೂ ಸಹ ಅವಕಾಶ ನೀಡಬೇಕು. ಮತ್ತು ಅವ್ರು ಏನೇನು ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೂ ನಾನು ಒಳ್ಳೆ ಅಂತ ಅವರು ಸಾಧನೆ ಇದೆ, ಅವ್ರ ಮನಸ್ಸಲ್ಲಿ ಏನಿದೆ ಅದೆಲ್ಲ ಪೂರೈಸುವ ಒಂದು ಆಶ್ವಾಸನೆ ನಮಗಿದೆ. ಮತ್ತು ಈ ನಮ್ಮ ಭಾರತ ದೇಶವು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ರಾಷ್ಟ್ರ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಾದರಿಯಾಗಿದೆ. ನಾವು ಹಿಂದೂ, ಮುಸಲ್ಮಾನರು, ಸಿಕ್ಕು, ಇಸಾಯಿ ಒಗ್ಗೂಡಿಯಾಗಿ ಸಹಬಾಳ್ವೆಯ ಸಮನ್ವಯದಿಂದ ಬಾಳಿ ಬದುಕ್ತಾ ಇದ್ದೀವಿ. ಈ ಸಮನ್ವಯ, ಸಹಬಾಳ್ವೆ ಮತ್ತು ಸೌಹಾರ್ದತೆಯನ್ನು ನಾವು ಇವತ್ತು ರಾಘವೇಂದ್ರ ರೆಡ್ಡಿ ಅವರು ಹಮ್ಮಿಕೊಂಡಿರೋ ಕಾರ್ಯಕ್ರಮದಲ್ಲಿ ನಾವು ನೋಡಿ ಮನಸ್ಸು ತುಂಬ ನಮಗೆ ಸಂತೋಷ ಆಗ್ತಾ ಇದೆ. ಇನ್ನು ಅವ್ರಿಗೆ ಅಲ್ಲಾ ಪರಮಾತ್ಮ ದೇವರು ಇನ್ನೂ ಅವ್ರಿಗೆ ಹೆಚ್ಚಿನ ಆಯಸ್ಸು, ಒಳ್ಳೆಯ ಆರೋಗ್ಯ, ಅವ್ರ ಕುಟುಂಬದವರಿಗೆ ಒಳ್ಳೆಯ ಆರೋಗ್ಯ, ಅವರ ತಂಡದವರು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ, ಹಮ್ಮಿಕೊಂಡಿದ್ದಾರೆ, ನಮ್ಮ ರಾಘವೇಂದ್ರ ರೆಡ್ಡಿ ಅವ್ರ ತಂಡದವರು ಎಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲಾ ಪರಮಾತ್ಮ ಎಲ್ಲರಿಗೂ ಸುಖ, ಸಂತೋಷ ಮತ್ತು ಒಳ್ಳೆಯ ಆರೋಗ್ಯ ನೀಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ನಾವು ಒಂದು 30-40 ವರ್ಷದಿಂದ ಅವ್ರ ಜೊತೆನಲ್ಲಿ ಇದ್ದೀರಿ. ಅವ್ರು ನಮಗೆ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್. ನಾವು ನಮ್ಮ ಊರಿನಲ್ಲಿ ರಾಘವೇಂದ್ರ ರೆಡ್ಡಿಯಲ್ಲಿ ಯಾರವ್ರನ್ನ ಇರಲಿ ಎಲ್ಲ ನಾವು ಒಗ್ಗಟ್ಟಾಗಿರ್ತೀರಿ. ಅವ್ರ ತಂದೆಗೆ ತುಂಬ ಪ್ರೀತಿ ಮಾಡ್ತಾರೆ. ಅವರು ಒಂದು 30 ವರ್ಷದಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಖುದ್ದು ದುಡ್ಡಿಂದ ಮಾಡ್ತಾ ಇರೋದು. ಅವರು ಕೊಡ್ತಾ ಇರ್ತಾರೆ 3,000, 4,000, 2,000. ಅವ್ರ ಎಲ್ಲ ಫೆಸ್ಟಿವಲ್ಗೆ ಅವ್ರ ತಾಯಿದಿರ್ಲಿ, ಅವ್ರ ಮಗಳದಿರ್ಲಿ, ಅವ್ರದ್ದು ಇರ್ಲಿ, ಎಲ್ಲರಿಗೂ ಬಡವ್ರಿಗೆ ಅವರು ಫಸ್ಟ್ ಅನ್ನ ಹಾಕ್ತಾರೆ, ಆಮೇಲೆ ಅವ್ರು ತಿಂತಾರೆ. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗೆ ಇತ್ತೀಚಿನ ಮಕ್ಕಳು, ಈಗಿನ ಜನರೇಷನ್ ತಂದೆ ತಾಯಿ ಬೆಲೆನೇ ಗೊತ್ತಿದ್ದಂಗಾಗಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಏನ್ ಹೇಳಕ್ಕೆ ಒಂದು ಮೆಸೇಜ್ ಏನಿದೆ ನಿಮ್ಮ ಕಡೆ? ಒಳ್ಳೆ ದುಡ್ಡಿಂದ ಒಳ್ಳೆ ರೀತಿಯಿಂದ ಸಾಕಿದ್ದಾರೆ ಅಂಥವ್ರೆ ಮಕ್ಕಳು ಬರೋದು. ಅಂತ ಉಲ್ಟಾ ಸಾಕಿದ್ರೆ ಇವತ್ತು ಮಕ್ಕಳು ಅವ್ರ ತಂದೆಗೆ ತಾಯಿಗೆ ಇದು ಮಾಡಲ್ಲ, ಪ್ರೀತಿ ಮಾಡಲ್ಲ. ಇವರೆಲ್ಲ ಚೆನ್ನಾಗಿ ಸಾಕಿದ್ದಾರೆ. ಅವ್ರ ಕುಟುಂಬದಲ್ಲಿನೇ ಎಲ್ಲ ಪ್ರೀತಿಯಾಗಿದ್ದಾರೆ. ಈಗಿನ ಯುವಕರಿಗೆ ಏನ್ ಮೆಸೇಜ್ ಇರುತ್ತೆ ತಮ್ಮ ಕಡೆಯಿಂದ? ಎಲ್ಲ ಇದೆಲ್ಲ ನೋಡಿಕೊಂಡು ಕಲಿಬೇಕು. ಅವರೆಲ್ಲ ಏನಿದೆ ನೋಡಬೇಕು, ಹೆಂಗೆ ನಡೀತಾ ಇದ್ದಾರೆ, ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು. ಹೆಂಗೆ ಮರ್ಯಾದೆ ಕೊಟ್ಟರೆ ನಮ್ಮದು ಜೀವನ ಹೆಂಗಿರ್ತದೆ ಅದು ಒಳ್ಳೇದಾಗುತ್ತೆ. ನಮ್ಮದು ಸೈಯದ್ ಬಾಬು ಅಂತ. ನಾವು ಸೋಷಿಯಲ್ ವರ್ಕ್ ಆಗಿದ್ರಿ, ಜಮಾನದಿಂದ ಸೋಷಿಯಲ್ ವರ್ಕ್ ಮಾಡಿ ನಿಂಗ್ಲಾಜ್ಪುರಂ ಸೇಟ್ಪಾಳ್ಯ.
ರೆಡ್ಡಿ ಅವರು. ಹಾಂ ಸರ್. ಅವರಿಗೆ ದೇವರು ಅವ್ರ ಆತ್ಮಕ್ಕೆ ಒಳ್ಳೆ ಶಾಂತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಸಮೇತ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಮತ್ತು ಅವ್ರ ಕುಟುಂಬ ಸದಸ್ಯರೊಟ್ಟಿಗೆ ನಾವು ಯಾವಾಗಲೂ ಎಲ್ಲರೂ ಈ ಕಾಸು ಜನ ನಾವು ಓಕೆ ಸರ್. ಥ್ಯಾಂಕ್ಸ್. ಹಾಂ. ಆಯ್ತು. ಸೈಡು ಅಣ್ಣ ಸೈಡು. ಹಾಂ ತೊಗೊಳ್ತಾ ಇದ್ದೀನಿ.